ಹೋಟೆಲ್ ದೇವರೇ ಗತಿ ಏನಂತ ಅನ್ಕೊಂಡಿರ್ಬೋದು. ಇವತ್ತು ಬಂದಿರೋ ಹೋಟೆಲ್ ಹೆಸರು ಹೋಟೆಲ್ ದೇವರೇ ಗತಿ. ಎಲ್ಲ ಹೇಗಿದ್ರಿ ದಾನಿ ಕ್ಲೈನ್ ನಮಸ್ಕಾರ. ಇವತ್ತೊಂದು ಹೋಟೆಲಿಗೆ ಬಂದಿದ್ದೀನಿ. ಹೆಸರು ಕೇಳುವಾಗಲೇ ನಮಗೆ ನಗು ಬರುತ್ತೆ. ಏನೋಪ್ಪ ಈ ಥರ ಇಟ್ಟಿದ್ದಾರೆ ಹೋಟೆಲ್ ದೇವರೇ ಗತಿ ಅಂತ. ತಿಂದರೆ ದೇವರೇ ಗತಿನಾ ಗೊತ್ತಿಲ್ಲ. ನೋಡೋಣ ಏನೇನು ತಿಂಡಿಗಳಿವೆ, ಯಾಕೆ ಈ ಹೆಸರು ಇಟ್ಟಿದ್ದಾರೆ, ಏನು ಸ್ಪೆಷಲ್ಲು ಎಲ್ಲ ಹೇಳ್ತೀನಿ. ಇವತ್ತು ನಾನು ಸೀದಾ ಭುವನೇಶ್ವರ ನಗರಕ್ಕೆ ಬಂದಿದ್ದೀನಿ. ಹೋಗೋಣ ಏನೇನಿದೆ ನೋಡೋಣ. ಆಮೇಲೆ ಇನ್ನೊಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಏನೇನಿದೆ ಅಂತ ತಿಳ್ಕೊತಿದ್ದೀರಲ್ಲ, ಮತ್ತು ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಬನ್ನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬು ಮಾಡಿ. ಇನ್ನೂ ಹೆಚ್ಚಿನ ಫುಡ್ ಲೊಕೇಶನ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಸೀದಾ ಹೋಟೆಲ್ ದೇವರೇ ಗತಿಗೆ ಹೋಗೋಣ. ನಮಸ್ತೆ, ಮಂಜುನಾಥ್ ಅಂತ ನಾನು. ನಮ್ಮ ಹೋಟೆಲ್ ಹೆಸರು ಹೋಟೆಲ್ ದೇವರೇ ಗತಿ ಅಂತ. ಹೋಟೆಲ್ ದೇವರೇ ಗತಿ ಅನ್ನೋದೇ ವಿಭಿನ್ನವಾದ ಹೆಸರು. ಎಲ್ರಿಗೂ ಒಂಥರ ಮುಖದಲ್ಲಿ ಸಂತೋಷ ತರುತ್ತೆ ಮತ್ತು ಆಶ್ಚರ್ಯನೂ ಉಂಟು ಮಾಡುತ್ತೆ. ಏನಪ್ಪ ಈ ಥರ ಹೆಸರಿಟ್ಟಿದ್ದಾನೆ ಅಂತ ಅಂದ್ಕೊತಾರೆ. ಹೋಟೆಲ್ ದೇವರೇ ಗತಿ ಅಂದರೆ ಕಸ್ಟಮರೇ ದೇವರು ಅಂತ. ಎಲ್ಲ ದೇವ್ರ ಹೆಸರುಗಳು ಇಡ್ತಾರೆ ಎಲ್ಲನೂ. ಸೊ ಒಂದು ಯೂನಿಕಾಗಿ ಇರಲಿ ಅಂತ ದೇವರೇ ಗತಿ ಅಂತ ಇಟ್ಟಿದ್ದೀವಿ. ಕಸ್ಟಮರೇ ಅಲ್ಟಿಮೇಟ್ ಗಾಡ್ಸ್. ಸೊ ಕಸ್ಟಮರೇ ದೇವರು ಅಂತಲೇ ಇಟ್ಟಿದ್ದೀವಿ. ಹಾಗೆಯೇ ಇದು 2010ರಲ್ಲಿ ಸ್ಟಾರ್ಟ್ ಆಯಿತು. ಇದು ಬಂದು ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿ ನಾಳೆ ಬೆಳಗ್ಗೆ 1 ಗಂಟೆವರೆಗೂ ಇರುತ್ತೆ. ಸೊ ಫುಲ್ ಡೇ ಓಪನ್ ಇರುತ್ತೆ. 365 ಡೇಸು, ಯಾವುದೇ ದಿನ ರಜೆ ಇರೋದಿಲ್ಲ. ಹಾಯ್, ನನ್ನ ಹೆಸರು ಸುನಿಲ್ ಅಂತ. ಸೊ ನಾನು ದೇವರೇ ಗತಿ ಹೋಟ್ಲಿಗೆ ಒಂದು 12 ವರ್ಷದಿಂದ ಬರ್ತಾಯಿದ್ದೀನಿ. ಇಲ್ಲಿ ಇಡ್ಲಿ ವಡೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಜೀರಾ ರೈಸು ತುಂಬ ಚೆನ್ನಾಗಿರುತ್ತೆ, ದೋಸೆ ಐಟಮ್ಸು ಪ್ರತಿಯೊಂದು ಚೆನ್ನಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಮಂಜು ಅವರ ಕೇರ್ ಮಾಡೋ ರೀತಿ, ಕಸ್ಟಮರ್ಸ್ಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಫಸ್ಟು ಚೆನ್ನಾಗಿ ತಿನ್ನಿ ಆಮೇಲೆ ದುಡ್ಡು ಪೇ ಮಾಡಿ ಅಂತ ಹೇಳ್ತಾರೆ. ಅದೊಂದು ಅವ್ರ ಗುಣ ತುಂಬ ಇಷ್ಟ. ಚೆನ್ನಾಗಿದೆ ತಿಂಡಿ ಎಲ್ಲ. ದೋಸೆ ಆಗಲಿ, ಪೂರಿ ಆಗಲಿ, ಉಪ್ಮಾ ಆಗಲಿ ನನ್ನ ಫೇವ್ರೇಟ್ ಅದು. ಸೊ ಯೂಶ್ವಲಿ ಬಂದರೂ ಟೈಮ್ ಇಲ್ಲದೇ ಇದ್ರೂ ಸ್ವಲ್ಪನಾದ್ರು ತಿನ್ಬಿಟ್ಟು ಹೋಗೋ ಹ್ಯಾಬಿಟ್ ಇಲ್ಲಿ ನಮ್ಮ ಮನೆ ಇಲ್ಲೇ ಇರೋದು. ಸರೌಂಡಿಂಗ್ಸಲ್ಲಿ ಆಲ್ಮೋಸ್ಟ್ ಇದು 1 ಗಂಟೆವರೆಗೂ ಓಪನ್ ಇರುತ್ತೆ. ಮಿಡ್ನೈಟಲ್ಲಿ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ. ಕಸ್ಟಮರ್ ಗ್ರಾಬಿಂಗು ಚೆನ್ನಾಗಿದೆ. ಸೊ ಯಾರಾದರೂ ಎಲ್ಲರೂ ಹೋಟ್ಲಿಗೆ ಹೋದಾಗ ಯಾರಾದರೂ ಫಸ್ಟ್ ನೋಡಿದಾಗ ತಿಂಡಿ ತೊಗೊಳೋಕ್ಕೂ ಮುಂಚೆ ಪೇಮೆಂಟ್ ಮಾಡ್ಬಿಟ್ಟು ಹೋಗಿ ಅಂತಾರೆ. ಇವ್ರು ಹಂಗಲ್ಲ, ಫಸ್ಟು ತಿನ್ನಿ ಆಮೇಲೆ ಪೇಮೆಂಟ್ ಮಾಡಿ, ಫಸ್ಟು ತಿಂಡಿ ತಿನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಕಸ್ಟಮರ್ ಗ್ರಾಬಿಂಗ್ ಚೆನ್ನಾಗಿದೆ. ಬ್ಯೂಟಿಫುಲ್ಲಾಗಿ ಸರ್ವಿಸ್ ಕೊಡ್ತಾರೆ. ಥ್ಯಾಂಕ್ ಯು. ಬೆಳಗ್ಗೆ ತಿಂಡಿ ಬಂದು ಇಡ್ಲಿ, ಪೂರಿ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಖಾಲಿ ದೋಸೆ, ಆನಿಯನ್ ದೋಸೆ, ಸೆಟ್ ದೋಸೆ, ಖಾರ ಬಾತ್, ಕೇಸರಿ ಬಾತ್, ಅವಲಕ್ಕಿ, ಪಲಾವ್, ಪೊಂಗಲ್ ಇದೆಲ್ಲ ಇರುತ್ತೆ. ಹಾಗೆ ತದನಂತರ ಹಂಗೆ ಕಂಟಿನ್ಯೂನೇ ಇರುತ್ತೆ. ಮುದ್ದೆ, ಅನ್ನ ಸಾಂಬಾರು, ಚಪಾತಿ, ಪರೋಟ, ವಡೆ ಎಲ್ಲ ಇರುತ್ತೆ. ಹಾಗೆ ತಿರ್ಗಿ ಹಂಗೆ ಕಂಟಿನ್ಯೂ ತಿರ್ಗಿ ಮಧ್ಯಾಹ್ನ ಸಾಯಂಕಾಲಕ್ಕೆ ಪಡ್ಡು, ಇಡ್ಲಿ, ದೋಸೆಗಳು, ಮತ್ತು ಚಪಾತಿ, ಮತ್ತು ಪರೋಟ, ರೋಟಿ ಕರಿ, ಕುಲ್ಚಾ, ನಾನು, ಆಮೇಲೆ ಚೈನೀಸ್ ಫುಡ್ಡು ಎಲ್ಲ ಥರನೂ ಇರುತ್ತೆ. ಅಪ್ ಟು 1 ಗಂಟೆವರೆಗೂ ಇರುತ್ತೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗಿ. ಸೊ ಇದು ನಮ್ಮ ದಿನನಿತ್ಯ ಕಾರ್ಯಕ್ರಮಗಳು. ಇದು ಬಂದು ಆ್ಯಕ್ಚುಲಿ ಫುಡ್ ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣ ಏನೋ ಒಂದು ಫ್ಯಾಷನಿಂದ ಬಂದಿದೆ ಅಷ್ಟೇ. ಇದು ಫುಡ್ ಇಂಡಸ್ಟ್ರಿನಲ್ಲಿ ನನಗೆ ಇಂಟ್ರೆಸ್ಟ್ ಇದ್ದು. ಮುಂಚೆ ನಾನು ಬ್ಯಾಂಕಿಂಗ್ ಫೀಲ್ಡಲ್ಲಿದ್ದೆ, ಅದಕ್ಕಿಂತ ಮುಂಚೆ IT-ನಲ್ಲಿದೆ. ಸೊ ಇದೆಲ್ಲ ಮುಗಿಸ್ಕೊಂಡು ನನಗೆ ಫುಡ್ ಇಂಡಸ್ಟ್ರಿಗೆ ಬರಬೇಕು ಅಂತ ಇಂಟ್ರೆಸ್ಟ್ ಇದ್ದು ಬಂದೇ ಮಾಡ್ತಾ ಇರೋದು. ಸೊ ಇಲ್ಲಿ ಬಂದು ಸುಮಾರು 16 ವರ್ಷ ಆಯ್ತು. ಇದಕ್ಕೆ ಹೀಗೆ ನಡೀತಾ ಇದೆ. ಆದರೆ ಒಂದೇನಂದರೆ ಈ ಹೋಟೆಲ್ ಇಂಡಸ್ಟ್ರಿಗೆ ಬರಬೇಕಾದ್ರೆ ಪ್ಯಾಷನ್ ಇದ್ದೇ ಬರಬೇಕು. ಇದರಲ್ಲಿ ಹಣ ಮಾಡ್ತೀನಿ ಇಲ್ಲ ಇನ್ನೊಂದು ಮಾಡ್ತೀನಿ ಅನ್ನೋದು ಬರೋದಕ್ಕಿಂತ ಪ್ಯಾಷನ್ ಇದ್ದು ಬಂದು ಆಮೇಲೆ ನೆಕ್ಸ್ಟ್ ಇದು ಮಾಡಬೇಕು. ಏಕೆಂದರೆ ಇದರಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮತ್ತು ತುಂಬಾ ಚಾಲೆಂಜಿಂಗ್ ಟಾಸ್ಕ್ಗಳಿರುತ್ತೆ. ಲೇಬರ್ ಪ್ರಾಬ್ಲಮ್ಸ್ ಆಗ್ಬೋದು, ಪ್ರತಿಯೊಂದು ಇರುತ್ತೆ ಈ ಸಮಸ್ಯೆ. ಬಟ್ ಫೇಸ್ ಮಾಡಬೇಕು ಅಂದರೆ ನಿಮಗೆ ಇದರಲ್ಲಿ ಪ್ಯಾಷನ್ ಇರಬೇಕು. ಯಾಕೆಂದರೆ ಇವತ್ತಿನ ದಿನ ಒಂದು 10 ಹೋಟ್ಲ್ ಓಪನ್ ಆದರೆ ಒಂದು ತಿಂಗಳಿಗೆ 2 ತಿಂಗಳಿಗೆಲ್ಲ ಒಂದು 6-7 ಕ್ಲೋಸ್ ಆಗಿಬಿಡ್ತವೆ. ಬಿಕಾಸ್ ಅವ್ರೇನೋ ಎಕ್ಸ್ಪೆಕ್ಟ್ ಮಾಡಿ ಬರ್ತಾರೆ. ಸೊ ಅದು ಎಕ್ಸ್ಪೆಕ್ಟ್ ಮಾಡ್ದಿರ ಮಾಡ್ಕೊಂಡು ಹೋದರೆ ಅದು ಎಕ್ಸ್ಪೆಕ್ಟೇಷನಿಗೆ ತೊಗೊಂಡು ಹೋಗುತ್ತೆ. ದೇವರೇ ಗತಿ ಹೋಟ್ಲಲ್ಲಿ ತಿಂಡಿ ಆಗಲಿ, ಊಟ ಆಗಲಿ, ಸಾಯಂಕಾಲ ಸ್ನ್ಯಾಕ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿರ್ತದೆ. ಅದರಲ್ಲಿ ಇಡ್ಲಿ ವಡೆ, ಅದರ ಸಾಂಬಾರು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಜಾಗಕ್ಕೆ ಬರಬೇಕು ಅಂದರೆ ಕಾಮಾಖ್ಯ ಥಿಯೇಟರ್, ಕತ್ರಗುಪ್ಪೆ ಬನಶಂಕರಿ ಕಾಮಾಖ್ಯ ಥಿಯೇಟರ್ ಇದೆ, ಅದ್ರ ಬ್ಯಾಕ್ ಸೈಡ್ ಇದೆ.
ಜೊತೆಗೆ ಇಲ್ಲಾಂದರೆ ನೀವು ನಾಯಂಡಹಳ್ಳಿ ಕಡೆಯಿಂದ ಬರೋದ್ರೆ 10 ರೂಪಾಯಿ ಸಿಗ್ನಲಿಗೆ ಬಂದು ಬಿಗ್ ಬಜಾರ್ ಆಪೋಸಿಟ್ ರೋಡು, ಇಲ್ಲೂ ಸಮೀಪ ಇದೆ, ಬರ್ಬೋದು. ಸೊ ಕಾಮಾಖ್ಯ ಥಿಯೇಟ್ರಿಗೂ ಮತ್ತು ಬಿಗ್ ಬಜಾರು ಮಧ್ಯದಲ್ಲಿದೆ ಇದು ಜಾಗ, ಬರ್ಬೋದು. ಏನು ಅದು ಹತ್ರ ಇದೆ ಲೊಕೇಶನು. ಮತ್ತು ಇದು ದೇವರೇಗತಿ ಅಂತ ವೆಬ್ಸೈಟಲ್ಲಿ ಅಕೌಂಟ್ ಹಾಕಿದ್ರು ಬರುತ್ತೆ. ಭುವನೇಶ್ವರ ನಗರ ಅಂತ ಫಸ್ಟು ನಾನು ಒಬ್ಬನೇ ಇಟ್ಟಿದ್ದೆ ಹೆಸರು, ಇದನ್ನು ಇಟ್ಟಾಗ ನಗೋರು. ಇವಾಗ ಇನ್ನೂ ಒಂದೆರಡು ಕಡೆ ಇದೇ ಥರ ಹೆಸರುಗಳು ಇಟ್ಟಿದ್ದಾರೆ. ಸೊ ನಮ್ಮದು ಬಂದು ಭುವನೇಶ್ವರ ನಗರದಲ್ಲಿರೋದು. ಇಲ್ಲಿ ಹೋಟೆಲ್ ದೇವರೇಗತಿ, ದಯವಿಟ್ಟು ಒಂದ್ಸರಿ ನೋಡಿ. ಹೆಸರು ನೋಡೋದಕ್ಕೆ ಬಂದು ಎಷ್ಟೋ ಜನ ಇಲ್ಲಿ ಬಂದಿರೋರು ಏನಪ್ಪ ಹಿಂಗಿದೆ ಹೆಸರು ಅಂತ ನೋಡಿರೋರು ಇದ್ದಾರೆ. ಬಂದು ನಕ್ಕಿ ಈ ಥರ ತಿಂದು ಇವಾಗ ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋರೇ ಜಾಸ್ತಿ ಇದ್ದಾರೆ. ಸೊ ಒಂದ್ಸರಿ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇಡ್ಲಿ, ವಡ, ಚಿತ್ರಾನ್ನ, ಪೂರಿ ಎಲ್ಲ ಚೆನ್ನಾಗಿದೆ. ನಾನು ರೆಗ್ಯುಲರ್ ಇಲ್ಲೇ ಬರ್ತೀನಿ. ಇಲ್ಲೇ ದೇವ್ರಗತಿ ಹೋಟೆಲ್ ಚೆನ್ನಾಗಿರುತ್ತೆ. ಎಸ್, ಹೋಟೆಲ್ ದೇವರೇ ಗತಿ. ಇದರಲ್ಲಿ ನಾನು ತೊಗೊಂಡಿರೋದು ಈಗ ಇಡ್ಲಿ ಮತ್ತು ವಡೆ. ಇಲ್ಲಿ ಆ್ಯಕ್ಚುಲಿ ಅವ್ರು ಹೇಳ್ತಾಯಿದ್ರು ಎಲ್ಲ ಬಂದರೆ ಹೆಂಗೆ ಚಾಯ್ಸ್ ಮಾಡ್ತಾರೆ ಅಂದರೆ ಒಂದು ಇಡ್ಲಿ, ಒಂದು ವಡೆ, ಒಂದು ಪೂರಿ, ಒಂದು ಪ್ಲೈನ್ ದೋಸೆ, ವೆರೈಟಿ ತಿಂಡಿಗಳು ಟ್ರೈ ಮಾಡ್ತಾರೆ. ಯಾಕಂದರೆ ರುಚಿ ಆ ಥರ ಇದೆ. ಸೊ ಇದರಲ್ಲಿ ನಾನು ಒಂದು ಸಿಂಗಲ್ ಇಡ್ಲಿ ನೋಡೋಣ ಅಂತ ತಗೊಂಡೆ. ಇಡ್ಲಿ ವಡೆ ದೇವರೇ ಗತಿ, ಹೆಂಗಿದೆ ನೋಡೋಣ. ರುಚಿ ಚಟ್ನಿ ಜೊತೆ ಡಿಪ್ ಮಾಡಿಕೊಂಡು ಟೇಸ್ಟ್ ನೋಡಿದ್ರೆ ಸಕ್ಕತ್ತಾಗಿದೆ ರುಚಿ. ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಸ್ಪೈಸಿ ಬರುತ್ತೆ. ರೀಸೆಂಟಾಗಿ ನಾನು ತಿಂದಿದ್ರಲ್ಲಿ ಇದು ಒಂದು ಸ್ಪೈಸಿ ಚಟ್ನಿ, ಸ್ಪೈಸಿಯಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಡ್ಲಿ ಮಾತ್ರ ಸಖತ್ ಸ್ಮೂತ್ ಇದೆ, ಸ್ಮೂತ್ ಅದು ಇಡ್ಲಿ. ಅದು ಕೊಟ್ಟಿರೋ ಖಾರ ಚಟ್ನಿ ಅಂತೂ ಅದ್ಭುತ. ಇನ್ನು ನನಗೆ ಇಲ್ಲಿ ಒಂದು 2-3 ಜನ ಹೇಳಿದ್ರು ಇಲ್ಲಿನ ಸಾಂಬಾರು ರುಚಿ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಅಂತ. ಸೊ ಅದೇ ರೀತಿ ಇದೇ ಇಡ್ಲಿನ ಒಂದು ಸಾಂಬಾರು ಜೊತೆ ಅದ್ದುಕೊಂಡು ಟೇಸ್ಟ್ ನೋಡೋಣ. ಎಷ್ಟು ತಿಕ್ಕಾಗಿದೆ ನೋಡಿ ಸಾಂಬಾರು, ಸಿಕ್ಕಾಪಟ್ಟೆ ತಿಕ್ಕಾಗಿರೋ ಸಾಂಬಾರು. ಏನು ಸೂಪರ್ ಆಗಿದೆ ಗೊತ್ತಾ ಇದು ಸಾಂಬಾರು. ಆ್ಯಕ್ಚುಲಿ ನನಗೆ ಪಪ್ಪು ತಿಂದರೆ ಆಗುತ್ತಲ್ಲ ಆ ಥರ ಈ ನಂದಿನಿಲೆಲ್ಲ ಪಪ್ಪು ತಿಂದಿದ್ದೀನಿ ಆ ಫೀಲ್. ಅಂದರೆ ಇದು ನಿಮಗೆ ಸಾಂಬಾರು ಥರ ಇಲ್ಲ, ತೋವೆ ಅಂತೀವಿ ಗೊತ್ತಾ, ತೋವೆ ಫೀಲ್ ಕೊಡ್ತಾ ಇದೆ. ಸಕ್ಕತ್ತಾಗಿದೆ. ಆ ಇಡ್ಲಿ ಒಟ್ಟಿಗೆ ಸಕ್ಕ ಡಿಪ್ ಮಾಡಿ ತಿಂದುಬಿಟ್ರೆ ಇದಲ್ಲ ನಿಮ್ಗೆ ಆ್ಯಕ್ಚುಲಿ ಚಟ್ನಿಗಿಂತ ಇದೇ ಸೂಪರ್ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಚಟ್ನಿ ಕಂಪೇರ್ ಮಾಡಿದಾಗ ನನಗಂತೂ ತೋವೆ ಮತ್ತು ಇಡ್ಲಿ ಸೂಪರ್ ಅನಿಸ್ತು. ಅದೇ ರೀತಿ ಒಂದು ಗರಿ 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 ವಡೆನೂ ಕೊಟ್ಟಿದ್ದಾರೆ. ಈಗ ನಮಗೇನು ಬೇಡ ಹಂಗೆ ಸೂಪರ್ ಅದು ವಡೆ, ಗರಿ 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 ಆಗಿದೆ ನಿಮಗೆ. ಮತ್ತು ಈ ಹೊರಗೆ ಕೂತ್ಕೊಂಡು ತಿನ್ನೋದು ಇನ್ನೊಂಥರ ಮಜಾ. ಸಿಟ್ಟಿಂಗ್ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ. ಸೊ ನನಗಿಲ್ಲಿ ಇಡ್ಲಿ ವಡೆ ಅಂತ ತುಂಬ ಇಷ್ಟ ಆಯಿತು. ಅದರಲ್ಲೂ ಸಾಂಬಾರು ಮಾತ್ರ ಚಕಾಸ್. ಹೋಟೆಲ್ ದೇವರೇ ಗತಿ. ಇದರಲ್ಲಿ ನಾನು ತಗೊಂಡು ಇನ್ನೊಂದು ತಿಂಡಿ ಬಿಸಿ ಬಿಸಿ ಪೂರಿ. ಯಾಕೆಂದರೆ ತುಂಬ ಜನ ತಗೋತಾಯಿದ್ರು, ಏನು ಹಬ್ಬ ಉಬ್ಕೊಂಡು ಇಷ್ಟು ದಪ್ಪ ಆಗಿತ್ತು. ಆ್ಯಕ್ಚುಲಿ ನಾನು ಸ್ವಲ್ಪ ಶೂಟ್ ಗಿಟ್ ಮುಗಿಸೋದೊಳಗೆ ಚಿಕ್ಕದಾಗಿಬಿಟ್ಟಿದೆ. ಬಟ್ ನೋಡೋಣ, ಪೂರಿಗೆ ಒಂದು ಸಾಗು ಆಮೇಲೆ ಚಟ್ನಿನೂ ಕೊಡ್ತಾರೆ. ಬೆಳಿಗ್ಗೆ ಆ್ಯಕ್ಚುಲಿ ನಾನು ಪೂರಿ ಪ್ರಿಫರ್ ಮಾಡಲ್ಲ, ಬಟ್ ಇಲ್ಲಿ ಯಾಕೋ ಗೊತ್ತಿಲ್ಲ ನೋಡ್ತಿದ್ದಂಗೆ ಒಂದು ಪೂರಿ ತಿನ್ನೋಣ ಅನ್ನಿಸ್ತು. ಬಿಸಿ 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 ಹಾಕ್ತಾರೆ ಕೊಡ್ತಾರೆ. ಸೊ ಎಲ್ಲ ತಿಂಡಿನೂ ಎಲ್ಲರೂ ತಿಂತಾರೆ ಅಂದಾಗ ನನಗೂ ಒಂದು ಆಸೆ. ಸೊ ನಾನು ಅದರಲ್ಲಿ ಪೂರಿ ತಗೊಂಡೆ. ಈಗ ಗೊತ್ತಾಯಿತು ಯಾಕೆ ಇಲ್ಲಿ ಇಷ್ಟೊಂದು ಜನ ಪೂರಿ ಪ್ರಿಫರ್ ಮಾಡ್ತಿದ್ರಂತ. ಬೊಂಬಾಟಾಗಿದೆ, ಸ್ಮೂತ್ ಆಗಿದೆ ಪೂರಿ. ನಿಮಗೆ ಆಯಿಲ್ ತುಂಬ ಕಮ್ಮಿ ಇದೆ ನೋಡ್ಬೋದು ನೋಡಿ. ನಿಮ್ಗೆ ಸ್ವಲ್ಪನೂ ಆಯಿಲ್ ಇಲ್ಲ, ಅಂದರೆ ಹಂಗೊಂದು ಸ್ವಲ್ಪ ಇದ್ದೇ ಇರುತ್ತೆ. ಬಟ್ ಕೆಲವು ಕಡೆ ನಿಮಗೆ ಪೂರಿ ನಾನೀಗ ಪ್ರೆಸ್ ಮಾಡಿದೆ ನೋಡಿ, ಹಂಗೆ ಮಾಡಿದ್ರೆ ಪಸ ಒಂದಿಷ್ಟು ಆಯಿಲ್ ಬರುತ್ತೆ. ಇಲ್ಲ ಆ ಥರ ಏನು ಅತಿ ಆಯಿಲಿ ಏನಿಲ್ಲ, ಸಿಂಪಲ್ ಆಗಿದೆ. ಆಮೇಲೆ ಅದು ಕೊಟ್ಟಿರೋ ಸಾಗು ಮಾತ್ರ ಬೊಂಬ ಟೇಸ್ಟು. ಸಾಗುಗೂ ಅಷ್ಟೇ ಹಾಲು ಜೊತೆಗೆ ಒಂದಿಷ್ಟು ಬೇಳೆ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಪೂರಿ ಸಾಗು ಅಂತೂ ಸೂಪರ್ ಆಗಿದೆ. ಇನ್ನು ಚಟ್ನಿನೂ ಕೊಡ್ತಾರೆ. ಆ್ಯಕ್ಚುಲಿ ನಾನು ಬೆಳಿಗ್ಗೆ ಹೊತ್ತು ಪೂರಿ ಯೂಶ್ವಲಿ ಪ್ರಿಫರ್ ಮಾಡಲ್ಲ, ಬಟ್ ಇಲ್ಲಿ ನೋಡುವಾಗ ಅವ್ರು ಮೇಕಿಂಗ್ ನೋಡುವಾಗಲೂ ಎಷ್ಟು ಉಬ್ಬಿಕೊಂಡು ಹೆಂಗೆ ಬರ್ತಾಯಿತ್ತು. ಒಂದು ಟೇಸ್ಟ್ ನೋಡೋಣ ಅನಿಸ್ತಿತ್ತು. ಬಟ್ ಟೇಸ್ಟ್ ವೈಸಲ್ಲಿ ಚಟ್ನಿ ಮತ್ತು ಸಾಗು ಮಿಕ್ಸ್ ಮಾಡಿಕೊಂಡಾಗ ಪೂರಿನ ಜಬರ್ದಸ್ತಾಗೆ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹೆಸರು ಕೇಳಿದಾಗ ನೀವು ಇವಾಗ ಕೇಳಿರ್ತೀರ ಹೆಸರನ್ನ, ನಗು ಬಂದಿರುತ್ತೆ ಆಲ್ರೆಡಿ. ಬಂದು ನೋಡಿ ಆದಮೇಲೆ ಇನ್ನೂ ನೋಡಿ, ನಗಿ ತಿನ್ನಿ, ಎರಡೂ ನೋಡಿ. ಥ್ಯಾಂಕ್ ಯು, ನಮಸ್ಕಾರ.
ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನಾನು ತಿಂದಂಗೆ ಇಡ್ಲಿ ವಡೆ ಆಮೇಲೆ ಪೂರಿ 3 ನನಗಿಷ್ಟ ಆಯಿತು. ಎಸ್ಪೆಷಲಿ ಇಡ್ಲಿಗೆ ಕೊಟ್ಟಿದ್ದಲ್ಲ ಸಾಂಬಾರು, ಅದಂತೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ರುಚಿ ಅಂತಲೇ ಹೇಳ್ಬೋದು. ಅಲ್ಟಿಮೇಟ್ ಆಗಿತ್ತು, ಹೆಸರು ಯೂನಿಕ್ ಆಗಿದೆ, ರುಚಿನೂ ಚೆನ್ನಾಗಿದೆ. ಆಮೇಲೆ ಇವರು ಪ್ರತಿಯೊಬ್ಬರಿಗೂ ಬಂದವರಿಗೆ ಹೇಳೋದೊಂದೇ ಅಂತೆ, ಫಸ್ಟ್ ತಿನ್ನಿ ಆಮೇಲೆ ದುಡ್ಡು ಕೊಡಿ ಅಂತ. ಅದ್ಭುತವಾದ ಹೋಟೆಲು. ಆಮೇಲೆ ಈ ಒಂದು ಹೋಟೆಲ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನ್ನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಈಸಿ ಇದೆ. ನಿಮ್ಮ ಕತ್ರಿಗುಪ್ಪೆ ಸಿಗ್ನಲ್ ಇದೆ, ಸಿಗ್ನಲಿಂದ ರೈಟ್ ಬಂದು ಒಳಗೆ ಬಂದರೆ ಸೊ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಲೊಕೇಶನ್ ಹಾಕಿರ್ತೀನಿ, ಕ್ಲಿಕ್ ಮಾಡಿದ್ರೆ ನಿಮ್ಮನ್ನು ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಬರುತ್ತೆ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.